ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಈ ವಿಡಿಯೋದಾಗ ಗ್ರಾಮ ಒನ್ನಲ್ಲಿ ಈ ಸ್ಟಾಂಪ್ ಅಫಿಡವಿಟ್ ಬಾಂಡ್ಗಳನ್ನು ಚಾಲ್ತಿ ಮಾಡಲಾಗಿದೆ. ಆ ಕುರಿತಾಗಿ ಈ ವಿಡಿಯೋ ಒಳಗೆ ಸಂಪೂರ್ಣವಾಗಿ ನೋಡೋಣ. ಇದೊಂದು ಪೇಪರ್ಲೆಸ್ ಬಾಂಡ್ ಆಗೈತಿ. ಈಗ ಮೊದಲು ಕೊಡ್ತಕ್ಕಂಥ ಬಾಂಡ್ಗಳಿಗೂ ಈ ಡಿಜಿಟಲ್ ಬಾಂಡ್ಗೂ ಬಹಳನೇ ವ್ಯತ್ಯಾಸ ಐತಿ. ಅದನ್ನು ಏನು ಅನ್ನೋದನ್ನು ಈ ವಿಡಿಯೋದೊಳಗೆ ನೋಡೋಣ. ಇಲ್ಲಿ ನೋಡಕತ್ತಿರಲ್ಲ, ಈ ರೀತಿಯಾಗಿ ಈ ಸ್ಟಾಂಪನ್ನು ನೀವು ನೋಡ್ಬೋದು. ಈ ವಿಡಿಯೋ ಸಿಟಿಸನ್ಸ್ಗೂ ಭಾಳ ಇಂಪಾರ್ಟೆಂಟ್ ಆಕತಿ. ಈ ಗ್ರಾಮ ಒನ್ನಲ್ಲಿ ಈ ಬಾಂಡನ್ನು ತೆಗೆದುಕೊಡೋ ಆಪ್ರೇಟರ್ಗೆ ಅಂದರೆ ಗ್ರಾಮ ಒನ್ ಓನರ್ಗಳಿಗೂ ಕೂಡ ಯೂಸ್ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ವಿಡಿಯೋನು ಆಗ್ಬೋದು ಅನಿಸುತ್ತೆ. ಇವಾಗ ನಿಮಗೆ ಡೆಸ್ಕ್ಟಾಪ್ ಒಳಗೆ ಕಾಣ್ತಿರೋ ವೆಬ್ಸೈಟ್ ಇದು ನಮ್ಮದು DG ವಿಲೇಜ್ ಸರ್ವಿಸ್ ವೆಬ್ಸೈಟ್. ಇದನ್ನು ನೀವು ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿಂದ ಆ್ಯಕ್ಸೆಸ್ ಮಾಡ್ಕೋಬೋದು. ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿ ಸರ್ವಿಸ್ಗಳನ್ನು ನೀವು ಕೆಲವೊಂದಿಷ್ಟು ನಿಯಮಗಳಿಗೆ ಒಳಪಟ್ಟು ಆ ಸೇವೆಗಳನ್ನು ನೀವು ಪಡ್ಕೊಳ್ಬೋದು. ಮೊದಲಿಗೆ ವಿಷಯಕ್ಕೆ ಬರೋಣ. ಗ್ರಾಮವನ್ನು ಲಾಗಿನ್ ಮಾಡ್ಕೊಂಡ ತಕ್ಷಣ ನಾವು ಈ ಥರ ಡ್ಯಾಶ್ಬೋರ್ಡನ್ನು ನೋಡ್ತೀವಿ. B2C ಕ್ಯಾಟಗರಿ ಒಳಗೆ B2C ಸರ್ವಿಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಡಿಜಿಟಲ್ ಅಗ್ರಿಮೆಂಟ್ ಸೈನಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಡಿಜಿಟಲ್ ಅಗ್ರಿಮೆಂಟ್ ಸೈನಿಂಗ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನೀವೀಗ ಇಲ್ಲಿ ಡಾಕ್ಯುಮೆಂಟ್ ನೇಮ್ ಅಂತ ಕೇಳ್ತಾ ಇದೆ. ಅಂದ್ರೆ ನೀವು ಯಾವ ಬಾಂಡನ್ನು ಇಶ್ಯೂ ಮಾಡೋಕತ್ತಿರಲ್ಲ, ಆ ಬಾಂಡನ್ನು ಆಲ್ರೆಡಿ ರೆಡಿ ಮಾಡಿರ್ತೀರಿ. ನೀವು ರೆಡಿ ಮಾಡಿರ್ತಕ್ಕಂಥ ಬಾಂಡ್ಗೆ ಒಂದು ನೇಮನ್ನು ಕೊಡ್ತೀರಿ. ಆ ನೇಮ್ಗೆ ಯಾವುದೂ ಸ್ಪೇಸನ್ನು ಹೊಂದಿರಬಾರ್ದು. ಡಿಪಾರ್ಟ್ಮೆಂಟ್ ಅಥವಾ ಸರ್ವಿಸ್ ನೇಮನ್ನು ನೀವಲ್ಲಿ ಮೆನ್ಷನ್ ಮಾಡಿರಬೇಕು. ಅದೇ ಬಾಂಡನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿದಾಗ ಮಾತ್ರ ಈ ರೀತಿಯಾಗಿ ಅದು ಅಪ್ಲೋಡ್ ಆಗುತ್ತೆ. ನಂತರ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಡು ಯು ನೀಡ್ ಸ್ಟಾಂಪ್ ಪೇಪರ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನೀವು ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಮಾತ್ರ ಅಪ್ಲಿಕೇಶನ್ ಕಂಟಿನ್ಯೂ ಆಗುತ್ತೆ. ನಂತರ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಫಸ್ಟ್ ಪಾರ್ಟಿ ಮತ್ತು ಸೆಕೆಂಡ್ ಪಾರ್ಟಿ ಇನ್ಫಾರ್ಮೇಷನನ್ನು ಫಿಲ್ ಮಾಡ್ತೀವಿ. ಇಲ್ಲಿ ನೇಮು, ಆಮೇಲೆ ID ಪ್ರೂಫು, ಆ ID ಪ್ರೂಫ್ ನಂಬರು, ಪಿನ್ ಕೋಡು, ಈ ರೀತಿಯಾಗಿ ನಾವು ಅದನ್ನು ಎಂಟ್ರಿ ಮಾಡ್ತೀವಿ. ಸೆಕೆಂಡ್ ಪಾರ್ಟಿ ಡೀಟೇಲ್ಸನ್ನು ಏನು ಎಂಟ್ರಿ ಮಾಡ್ತೀವಲ್ಲ ಆ ಡೀಟೇಲ್ಸು ಇಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗತ್ತೆ. ಏನಪ್ಪ ಅಂದರೆ ನೀವು ಸೆಕೆಂಡ್ ಪಾರ್ಟಿ ನೇಮನ್ನು ಅಲ್ಲಿ ಯಾರಿಗೆ ಕೊಡ್ತಾ ಇದ್ದೀರಾ ಅದನ್ನು ಇಲ್ಲಿ ನೇಮನ್ನು ಎಂಟ್ರಿ ಮಾಡಬೇಕು. ನಂತರ ಅದರ್ಸ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಗೌರ್ಮೆಂಟ್ ಆಫೀಸರ್ಗೆ ನೀವು ಕೊಡ್ತಾ ಇದ್ದರೆ ಅದು ಯಾವ ಡಿಪಾರ್ಟ್ಮೆಂಟ್ ಅನ್ನೋದನ್ನು ನೀವು ಇಲ್ಲಿ ID ಪ್ರೂಫ್ ನಂಬರ್ ಇದ್ದಲ್ಲಿ ಡಿಪಾರ್ಟ್ಮೆಂಟ್ ಹೆಸರನ್ನು ಫಿಲ್ ಮಾಡಬೇಕಾಗತ್ತೆ. ನಂತರ ಆ್ಯಸ್ ಯೂಸ್ವಲ್ ಆಗಿ ಪಿನ್ ಕೋಡನ್ನು ಎಂಟ್ರಿ ಮಾಡ್ತೀವಿ. ಈಗ ಇಲ್ಲಿ ನೋಡೋಕತ್ತಿರ್ಬೋದು, ಸೆಕೆಂಡ್ ಪಾರ್ಟಿ ನೇಮ್ ಅಂದಲೇ ನೇಮನ್ನು ಎಂಟ್ರಿ ಮಾಡೋದು ಮತ್ತು ಅದನ್ನು ಬ್ಯಾಕ್ ಸ್ಪೇಸ್ ಮಾಡೋದು, ಡಿಲೀಟ್ ಮಾಡೋದು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಈ ಅಪ್ಲಿಕೇಶನ್ ಕರೆಕ್ಟಾಗಿ ಮೂವ್ ಆಗೋಲ್ಲ, ಫೇಲ್ ಆಗುತ್ತೆ. ನಾನು ನಿಮಗೆ ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಇವಾಗ ತಹಸೀಲ್ದಾರ್ ಬಾದಾಮಿ ಅಂತ ನಾವು ಟೈಪ್ ಮಾಡಿದ್ದೀವಿ. ನಂತರ ಇಲ್ಲಿ ID ಪ್ರೂಫ್ ಟೈಪ್ ಅಂದಲ್ಲಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋತೀವಿ. ಅದಾದ ನಂತರ ನಾವು ಪಿನ್ ಕೋಡನ್ನು ಎಂಟ್ರಿ ಮಾಡಿದಾಗ ಈ ರೀತಿಯಾಗಿ ಪ್ರಾಬ್ಲಮ್ ಬರುತ್ತೆ. ಪೇಮೆಂಟ್ ಕಂಟಿನ್ಯೂ ಕ್ಲಿಕ್ ಮಾಡಿದಾಗ ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಅದು ಯಾಕೆ ಈ ರೀತಿ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನು ಇಲ್ಲಿ ನಿಮ್ಗೆ ಸಿಂಪಲಾಗಿ ಹೇಳಿದ್ದಾರೆ. ಫಸ್ಟ್ ಪಾರ್ಟಿ ಆರ್ ಸೆಕೆಂಡ್ ಪಾರ್ಟಿ OVD ID ಕ್ಯಾನ್ ನಾಟ್ ಬಿ ಎಂಪ್ಟಿ ಇನ್ ಕೇಸ್ ಆಫ್ WB ಅಂತೇಳಿ ಇಲ್ಲಿ ನಿಮಗೆ ಒಂದು ಇಶ್ಯೂನ ಹೇಳಿದ್ದಾರೆ. ಅಂದ್ರೆ ನೀವು ಸೆಕೆಂಡ್ ಪಾರ್ಟಿ ಅಥವಾ ಫಸ್ಟ್ ಪಾರ್ಟಿ ನೇಮನ್ನು ಎಂಟ್ರಿ ಮಾಡುವಾಗ ಯಾವುದೇ ಸ್ಪೇಸನ್ನು ಯೂಸ್ ಮಾಡೋ ಹಾಗಿಲ್ಲ ಮತ್ತು ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಮತ್ತೆ ಅದನ್ನು ಬ್ಯಾಕ್ ಸ್ಪೇಸ್ ಡಿಲೀಟ್ ಮಾಡುವಂಗಿಲ್ಲ. ನೀವು ಎಂಟ್ರಿ ಮಾಡಿದ್ದನ್ನು ಕರೆಕ್ಟಾಗಿ ಎಂಟ್ರಿ ಮಾಡ್ತಾ ಹೋದರೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ನೋಡಿ, ಇವಾಗ ನಾನು ನಿಮಗೆ ಮೊದಲೇ ಹೇಳಿದಾಗೆ ಡಾಕ್ಯುಮೆಂಟ್ ನೇಮು ಆಮೇಲೆ ಅಪ್ಲೋಡ್ ಮಾಡ್ತಕ್ಕಂಥ ಡಾಕ್ಯುಮೆಂಟು ಎರಡೂ ಸೇಮ್ ಆಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಪ್ಲೋಡ್ ಮಾಡಿದ ನಂತರ ಅದು ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಗುತ್ತೆ. ನಂತರ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ಸ್ಟೇಟನ್ನು ಸೆಲೆಕ್ಟ್ ಮಾಡ್ತೀನಿ. ಫಸ್ಟ್ ಪಾರ್ಟಿ ನೇಮು ಆಮೇಲೆ ID ಪ್ರೂಫು, ಆ ID ಪ್ರೂಫ್ ನಂಬರು, ಪಿನ್ ಕೋಡನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ಅದರಂಗೆ ಸೆಕೆಂಡ್ ಪಾರ್ಟಿ ನೇಮು, ID ಪ್ರೂಫ್ ಟೈಪು,
ಐ ಡಿ ಪ್ರೂಫ್ ನಂಬರು ಹಾಗೆ ಪಿನ್ ಕೋಡ್ ನಂಬರನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ತಿದ್ದೀನಿ. ನಿಮಗೆ ಇದೊಂದು ನೆನಪಿರಲಿ, ನಾವು ಈ ಸ್ಟಾಂಪನ್ನು ಗೌರ್ಮೆಂಟ್ ಆಫೀಸಿಯಲ್ಸ್ಗೆ ಕೊಡ್ತಾ ಇದ್ದರೆ, ಸೆಕೆಂಡ್ ಪಾರ್ಟಿ ನಾವು ಗೌರ್ಮೆಂಟ್ ಆಫೀಸಿಯಲ್ಸ್ನ ನಾವು ಸೆಲೆಕ್ಟ್ ಮಾಡಿದರೆ ಇಲ್ಲಿ ಅವರ ಡಾಕ್ಯುಮೆಂಟ್ಸ್ ಪ್ರೂಫನ್ನು ಅಪ್ಲೋಡ್ ಮಾಡಬೇಕು ಅಥವಾ ನಂಬರ್ ಎಂಟ್ರಿ ಮಾಡಬೇಕು ಅನ್ನೋ ಒಂದು ನೆಸೆಸಿಟಿ ಇಲ್ಲ. ಆ ಡಿಪಾರ್ಟ್ಮೆಂಟು ಆಮೇಲೆ ಅದರ್ಸ್ ಅಂತ ನೀವು ಟೈಪನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಪಾರ್ಟ್ಮೆಂಟ್ ನೇಮನ್ನು ಎಂಟ್ರಿ ಮಾಡಿ ನಿಮ್ಮ ತಾಲೂಕಿನ ಪಿನ್ ಕೋಡನ್ನು ಎಂಟ್ರಿ ಮಾಡಿದ್ರೆ ಇಲ್ಲಿ ನಡೆಯುತ್ತೆ ಸ್ನೇಹಿತರೆ. ಈ ಇನ್ಫಾರ್ಮೇಷನ್ನೆಲ್ಲ ಫಿಲ್ ಮಾಡಿ ಕಂಟಿನ್ಯೂವನ್ನು ಕ್ಲಿಕ್ ಮಾಡ್ಕೋತೀವಿ. ನಂತರ ಸೆಕೆಂಡ್ ಸ್ಟೆಪ್ಗೆ ಈ ಅಪ್ಲಿಕೇಶನ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಫಸ್ಟ್ ಪಾರ್ಟಿ ಇನ್ಫಾರ್ಮೇಷನನ್ನು ನಾವು ಫಿಲ್ ಮಾಡಕತ್ತೀವಿ ರೀ. ಪಾಪ್ಯುಲೇಟ್ ಫ್ರಾಮ್ ಫಸ್ಟ್ ಪಾರ್ಟಿ ಈ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ದೀವಿ. ಇಲ್ಲಿ ಮೊಬೈಲ್ ನಂಬರು ಮತ್ತು ಅಡ್ರೆಸ್ಸು, ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿಕೊಂಡು ನಾವು ಅಪ್ಲಿಕೇಶನನ್ನು ಕಂಟಿನ್ಯೂ ಮಾಡ್ತೀವಿ. ಈ ಸ್ಟೆಪ್ಪಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ಆಲ್ರೆಡಿ ಫಿಲ್ ಆಗಿರುತ್ತೆ. ಆಮೇಲೆ ಸ್ಟಾರ್ ಮಾರ್ಕ್ ಇಡೋ ಎಲ್ಲ ಇನ್ಫಾರ್ಮೇಷನನ್ನು ನಾವು ಕಂಪಲ್ಸರಿಯಾಗಿ ಫಿಲ್ ಮಾಡಬೇಕು. ಸ್ಟಾರ್ ಮಾರ್ಕ್ ಇರದೇ ಇರೋ ಇನ್ಫಾರ್ಮೇಷನನ್ನು ಫಿಲ್ ಮಾಡದೇ ಇದ್ದರೂ ನಡೆಯುತ್ತೆ ಸ್ನೇಹಿತರೆ. ಈ ಎಲ್ಲ ಇನ್ಫಾರ್ಮೇಷನನ್ನು ಫಿಲ್ ಮಾಡಿ ಆ್ಯಡ್ ಸಿಗ್ನೇಚರಿ ಅಂತ ನೀವು ಕ್ಲಿಕ್ ಮಾಡಿದ್ರೆ ಈ ಎಲ್ಲ ಇನ್ಫಾರ್ಮೇಷನ್ನು ಕೆಳಗಡೆ ಒಂದು ರೋ ಅಲ್ಲಿ ಸೇವ್ ಆಗುತ್ತೆ. ನಂತರ ನೀವು ಕಂಟಿನ್ಯೂವನ್ನು ಕ್ಲಿಕ್ ಮಾಡಿದ್ರೆ ಈ ಫೀ ಸ್ಟ್ರಕ್ಚರ್ ನಿಮಗೆ ಕಾಣಿಸಿಗುತ್ತೆ. ಈ ಚೆಕ್ ಮಾರ್ಕನ್ನು ಮಾಡ್ಕೊಂಡ ತಕ್ಷಣ ಇಲ್ಲೊಂದು ಪಾಪಪ್ ಓಪನ್ ಆಗುತ್ತೆ. ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ನೀವು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಗ್ರಾಮ ಒನ್ ವ್ಯಾಲೆಟ್ನಿಂದ ಈ ಅಮೌಂಟು ಡಿಡಕ್ಟ್ ಆಗುತ್ತೆ ಮತ್ತು ಈ ಕ್ಯಾಪ್ಚಾವನ್ನು ತೋರಿಸುತ್ತೆ. ಈ ಕ್ಯಾಪ್ಚಾವನ್ನು ಫಿಲ್ ಮಾಡಿ ಗೆಟ್ OTP ಅಂತ ಕ್ಲಿಕ್ ಮಾಡಿದಾಗ ನೀವು ಎಂಟ್ರಿ ಮಾಡಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPಯನ್ನು ನೀವು ಇಲ್ಲಿ ಫಿಲ್ ಮಾಡಿ ವೆರಿಫೈ ಅಂತ ಕೊಟ್ಟ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಒಂದು ಸಾರಿ ಪ್ರಿವ್ಯೂ ತೋರಿಸುತ್ತೆ. ಅಂದರೆ ನೀವೀಗ ಅಪ್ಲೋಡ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸು ಯಾವ ರೀತಿ ನಿಮಗೆ ಕಾಣಿಸುತ್ತೆ ಅನ್ನೋದನ್ನು ಒಂದು ಸಾರಿ ಪ್ರಿವ್ಯೂ ಮಾಡಲಾಗುತ್ತೆ ಮತ್ತು ಅದನ್ನು ಡೌನ್ಲೋಡ್ ಮಾಡೋ ಆಪ್ಷನನ್ನು ಕೂಡ ನಿಮಗೆ ಕೊಟ್ಟಿರ್ತಾರೆ. ಈ ಡ್ಯಾಶ್ಬೋರ್ಡ್ನಲ್ಲಿ ನೀವು ಕೆಳಗಿನವರೆಗೂ ಸ್ಕ್ರೋಲ್ ಮಾಡಿದಾಗ ಈ ಅಗ್ರಿಮೆಂಟ್ ಪ್ರಿವ್ಯೂ ಏನಿದೆಯಲ್ಲ, ಇಲ್ಲಿ ಅಗ್ರಿ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಆ ಅಗ್ರಿ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ನಿಮ್ಮ ಅಪ್ಲಿಕೇಶನ್ ಈ ರೀತಿಯಾಗಿ ಪೆಂಡಿಂಗ್ ಅಂತ ತೋರಿಸುತ್ತೆ. ಪ್ರೊಸೀಡ್ ವಿತ್ ಇ ಸ್ಟಾಂಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೆ. ಈ ರೀತಿಯಾಗಿ ನಿಮಗೊಂದು ಪಾಪಪ್ ಬರುತ್ತೆ. ಇದರಲ್ಲಿ ನಿಮ್ಮ ಈ ಸ್ಟಾಂಪ್ ಸಂಪೂರ್ಣವಾಗಿ ಕಾಣಿಸುತ್ತೆ. ಇದು ನಿಮ್ಮ ಈ ಸ್ಟಾಂಪ್ ಆಗಿರುತ್ತೆ ಸ್ನೇಹಿತರೆ. ಇವಾಗ ಕೆಳಗಡೆ ಕಾಣ್ತಾ ಇರೋ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇ ಸೈನ್ ಕನ್ಸೆಂಟ್ ಬರುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಕೊಂಡ ತಕ್ಷಣ 3 ಆಪ್ಷನ್ ಕಾಣಿಸುತ್ತೆ. ಇಲ್ಲಿ OTP, ಬಯೋಮೆಟ್ರಿಕ್ ಅಥವಾ ಟೋಕನ್ ಮೂಲಕ ನೀವು KYCಯನ್ನು ಮಾಡ್ಬೋದು. ನಾವೀಗ OTPಯನ್ನು ಸೆಲೆಕ್ಟ್ ಮಾಡಿದ್ದೀವಿ. ಕಸ್ಟಮರ್ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿದ ತಕ್ಷಣ ಅವರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿದಾಗ ಅವರ ಈ ಸೈನ್ ಕಂಪ್ಲೀಟ್ ಆಗುತ್ತೆ. ಈ ಸೈನ್ ಕಂಪ್ಲೀಟ್ ಆದ ನಂತರ ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ. ಈ ರೀತಿಯಾಗಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಎಕ್ಸಿಕ್ಯೂಟೆಡ್ ಡಾಕ್ಯುಮೆಂಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಇದರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಿಮ್ಮ ಈ ಸ್ಟಾಂಪ್ ಡೌನ್ಲೋಡ್ ಆಗುತ್ತೆ. ಇದು ನಿಮ್ಮ ಡಿಜಿಟಲ್ ಪೇಪರ್ಲೆಸ್ ಈ ಸ್ಟಾಂಪ್ ಆಗಿದೆ ಸ್ನೇಹಿತರೆ. ಇದನ್ನು ನೀವು ಈಗ ಯಾವುದೇ ಡಿಪಾರ್ಟ್ಮೆಂಟ್ನಲ್ಲಿ ನಿಮ್ಮ ಸೇವೆಗಳಿಗಾಗಿ ಬಳಸಬಹುದಾಗಿದೆ. ಸ್ನೇಹಿತರೆ, ನೀವು ಈ ಸ್ಟಾಂಪನ್ನು ಕೊಡಬೇಕಾದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತೀರಿ. ಸ್ಪೇಸ್ ಮಾಡಿರಲಿ ಅಥವಾ ನೀವು ಬ್ಯಾಕ್ ಸ್ಪೇಸ್ ಮಾಡಿರಲಿ, ಡಿಲೀಟ್ ಮಾಡಿರಲಿ, ಏನೋ ಒಂದು ಇನ್ಫಾರ್ಮೇಷನನ್ನು ರಾಂಗ್ ಆಗಿ ಎಂಟ್ರಿ ಮಾಡಿದಾಗ ನಿಮ್ಮ ಈ ಸ್ಟಾಂಪ್ ಪೇಮೆಂಟ್ ಸ್ಟೆಪ್ಗೆ ಹೋಗಿ ಫೇಲ್ ಆಯ್ತಪ್ಪ ಅಂದ್ರೆ ನಿಮ್ಮ ವ್ಯಾಲೆಟ್ನಿಂದ ಅಮೌಂಟು ಡಿಡಕ್ಟ್ ಆಗುತ್ತೆ. ಆ ಡಿಡಕ್ಟ್ ಆಗಿರೋ ಅಮೌಂಟು ಇಲ್ಲಿ ನನಗೆ ವಾಪಸ್ಸಾಗಿದೆ. ನಿನ್ನೆ ನಾನು ಮಾಡಿರ್ತಕ್ಕಂಥ 2 ಫೇಲ್ಯೂರ್ ಈ ಸ್ಟಾಂಪ್ ಟ್ರಾನ್ಸಾಕ್ಷನ್ಸು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ನಿನ್ನೆ ಮಾಡಿರ್ತಕ್ಕಂಥ ಟ್ರಾನ್ಸಾಕ್ಷನ್ಸು 4 ಈ ಸ್ಟಾಂಪನ್ನು ನಾನು ಟ್ರಾನ್ಸಾಕ್ಷನ್ ಮಾಡಿದ್ದೆ. ಅದರಲ್ಲಿ 2 ಈ ಸ್ಟಾಂಪ್ಗಳು ಸಕ್ಸಸ್ ಆಗಿ ಜನರೇಟ್ ಆಗಿದ್ದಾವೆ, ಆದರೆ ಇನ್ನೆರಡು ಫೇಲ್ಯೂರ್ ಆಗಿದ್ದಾವೆ. ಇಲ್ಲಿ ನೋಡಕತ್ತೀರಿ 4
ಆಪ್ಷನ್ಗಳಲ್ಲಿ 2 ಕ್ಯಾನ್ಸಲ್ಡ್ ಅಂತ ಬಂದಿದ್ದಾವೆ, 2 ಅಪ್ರೂವಲ್ ಆಗಿದ್ದಾವೆ. ಸೊ ಹಾಗಾಗಿ ನನಗೆ 242 ರೂಪಾಯಿ 242 ರೂಪಾಯಿ 2 ಟ್ರಾನ್ಸಾಕ್ಷನ್ನ ಅಮೌಂಟು ರೀಫಂಡ್ ಆಗಿದೆ. ಸೊ ಹಾಗಾಗಿ ನೀವು ಈ ಸ್ಟಾಂಪನ್ನು ಕೊಡಬೇಕಾದ್ರೆ ಇನ್ಫಾರ್ಮೇಷನನ್ನು ಫಿಲ್ ಮಾಡುವಾಗ ಕರೆಕ್ಟಾಗಿ ಫಿಲ್ ಮಾಡಿ. ಪೇಮೆಂಟ್ ಆಪ್ಷನ್ಗೆ ಹೋಗಿ ಯಾವುದನ್ನು ಕ್ಯಾನ್ಸಲ್ ಮಾಡಬೇಡಿ. ನಿಮ್ಮ ಅಮೌಂಟ್ ಡಿಡಕ್ಟ್ ಆಗುತ್ತೆ, ಬಟ್ ಮರುದಿನ ಅದು ರೀಫಂಡ್ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಸ್ಥಗಿತ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಸ್ಟಾಂಪ್ ಕೊಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿ ನೀವು ಈ ಕೆಲಸವನ್ನು ಮಾಡಬೇಕಾಗುತ್ತೆ. ಇದಾಗಿತ್ತು ಸ್ನೇಹಿತರೆ ಈ ದಿನದ ಮಾಹಿತಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಈ ವಿಡಿಯೋನ ಮತ್ತೊಬ್ಬರಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ ರೀ. ನಮಸ್ಕಾರ, ಬಾಯ್ ಸ್ನೇಹಿತರೆ.